ಈಗ ಕೋಲ್ಕತ್ತಾ ಕಿರಿಯ ವೈದ್ಯೆಯ ಭಯಾನಕ ರೇಪ್ ಅಂಡ್ ಮರ್ಡರ್ ಪ್ರಕರಣದಲ್ಲಿ ಮಮತಾ ಸರ್ಕಾರವನ್ನು ದೂರುವ ಬಿಜೆಪಿ ಉನ್ನಾವೋದಲ್ಲಿ ಅದೆಷ್ಟು ಘೋರವಾಗಿ ನಡೆದುಕೊಂಡಿತ್ತು, ಇಡೀ ಪ್ರಕರಣ ಮುಚ್ಚಾಕೋಕೆ ಹೇಗೆ ಆಡಳಿತವನ್ನು ಬಳಸಿಕೊಂಡಿತ್ತು ಮತ್ತು ಆ ಅಧಿಕಾರಿಗಳಿಗೆ ಹೇಗೆ ಬಹುಮಾನ ಕೊಟ್ಟಿತ್ತು. 2017ರ ಉತ್ತರ ಪ್ರದೇಶದ ಉನ್ನಾವೋ ಅಪ್ರಾಪ್ತ ಬಾಲಕಿಯ ಅತ್ಯಾಚಾರ ಪ್ರಕರಣದ ವಿವರ ಕೇಳಿದ್ರೆ ಯಾರಾದರೂ ಬೆಚ್ಚಿ ಬೀಳಬಹುದು. ಅಪ್ರಾಪ್ತೆಯ ಮೇಲೆ ಬಿಜೆಪಿ ಶಾಸಕನಿಂದಲೇ ಅತ್ಯಾಚಾರ ನಡೆದಿತ್ತು. ಆದರೆ ಆ ಬಿಜೆಪಿ ಶಾಸಕನ ಮೇಲೆ ಪ್ರಕರಣ ದಾಖಲಾಗೋಕೆ ಯುಪಿ ಸಿಎಂ ಆದಿತ್ಯನಾಥ್ ಮನೆ ಎದುರು ಮೈಗೆ ಬೆಂಕಿ ಹಚ್ಕೊಳ್ಬೇಕಾಯ್ತು. ಆಕೆಯ ತಂದೆ ಮೇಲೆ ಸುಳ್ಳು ಕೇಸ್ ಹಾಕಿ ಚಿತ್ರಹಿಂಸೆ ಕೊಟ್ಟು ಅವರು ಪ್ರಾಣ ಬಿಟ್ಟರು. ಆಮೇಲೂ ಆಕೆಯನ್ನ ಬಿಡದೆ ಪ್ರಕರಣದ ಸಾಕ್ಷ್ಯಗಳ ಜೊತೆ ಕಾರಲ್ಲಿ ಹೋಗುವಾಗ ಟ್ರಕ್ ಬಂದು ಅಪ್ಪಳಿಸಿ ಇಬ್ಬರು ಕುಟುಂಬದ ಸದಸ್ಯರು ಬಲಿಯಾದ್ರು, ಸಂತ್ರಸ್ತೆ ತೀವ್ರ ಗಾಯಗೊಂಡ್ಲು. ಅದೇ ಉನ್ನಾವೋ ಅತ್ಯಾಚಾರ ಪ್ರಕರಣದಲ್ಲಿ ಬಿಜೆಪಿ ಶಾಸಕನನ್ನ ರಕ್ಷಿಸಿದ ಆರೋಪ ಹೊತ್ತಿದ್ದ ಅಧಿಕಾರಿಗಳಿಗೆಲ್ಲ ಆದಿತ್ಯನಾಥ್ ಸರ್ಕಾರ ಕ್ಲೀನ್ ಚಿಟ್ ಕೊಟ್ಟಿತ್ತಲ್ಲದೆ ಬಡ್ತಿಯನ್ನೂ ನೀಡಿತ್ತು ಅನ್ನೋದನ್ನ ವರದಿಗಳು ಹೇಳಿವೆ. ಬಿಜೆಪಿ ಶಾಸಕ ಕುಲ್ದೀಪ್ ಸಿಂಗ್ ಸೆಂಗಾರ್ ವಿರುದ್ಧದ ಅತ್ಯಾಚಾರ ಪ್ರಕರಣವನ್ನು ಬಲಹೀನಗೊಳಿಸಿದ್ದ 4 ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಿಬಿಐ ಉತ್ತರ ಪ್ರದೇಶ ಸರ್ಕಾರವನ್ನ ಕೇಳ್ಕೊಂಡಿತ್ತು. ಆದರೆ ಸರ್ಕಾರದ ನಡೆ ಮಾತ್ರ ಅದಕ್ಕೆ ಪೂರ್ತಿ ವಿರುದ್ಧವಾಗಿತ್ತು. 2020ರ ಆಗಸ್ಟ್ 2ನೇ ವಾರ ಸಿಬಿಐ ಉನ್ನಾವೋದ ಮಾಜಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅದಿತಿ ಸಿಂಗ್, ಮಾಜಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ನೇಹಾ ಪಾಂಡೆ ಮತ್ತು ಪುಷ್ಪಾಂಜಲಿ ದೇವಿ ಮತ್ತು ಮಾಜಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಅಷ್ಟಭುಜ್ ಸಿಂಗ್ ವಿರುದ್ಧ ಅತ್ಯಾಚಾರ ಆರೋಪಿಯ ರಕ್ಷಣೆಗೆ ನಿಂತಿದ್ದ ಆರೋಪ ಮಾಡಿತ್ತಲ್ಲದೆ ಸೂಕ್ತ ಕ್ರಮಕ್ಕೆ ಕೋರಿ ಉತ್ತರ ಪ್ರದೇಶ ಸರ್ಕಾರಕ್ಕೆ ಪತ್ರ ಬರೆದಿತ್ತು. ಬಾಲಕಿಯನ್ನ ಅಪಹರಿಸಿ ಅತ್ಯಾಚಾರ ಎಸಗಿದ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿರುವ ಉನ್ನಾವೋದ ಮಾಜಿ ಶಾಸಕ ಬಿಜೆಪಿಯ ಕುಲ್ದೀಪ್ ಸಿಂಗ್ ಸೆಂಗಾರ್ ವಿರುದ್ಧ ಈ 4 ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಅನ್ನೋದು ಸಿಬಿಐ ಆರೋಪವಾಗಿತ್ತು. ಆದರೆ ಆದಿತ್ಯನಾಥ್ ಸರ್ಕಾರ ಮಾತ್ರ ಸಿಬಿಐನಿಂದ ಪತ್ರ ಬಂದ 3 ವಾರಗಳಲ್ಲಿ ಒಬ್ಬ ಅಧಿಕಾರಿಗೆ ಅನುಕೂಲದಾಯಕ ಹುದ್ದೆ ನೀಡಿತ್ತು. ಅಲ್ಲದೆ ಅದಿತಿ ಸಿಂಗ್ ಅವರಿಗೂ ಸರ್ಕಾರ ಕ್ಲೀನ್ ಚಿಟ್ ನೀಡಿತ್ತು. ಅದಿತಿ ಸಿಂಗ್ ಮತ್ತು ಇಬ್ಬರು ಎಸ್ಪಿಗಳಾದ ನೇಹಾ ಪಾಂಡೆ ಮತ್ತು ಪುಷ್ಪಾಂಜಲಿ ಆರಂಭದಲ್ಲಿ ಕೇವಲ ಅಪಹರಣ ಪ್ರಕರಣವನ್ನ ಮಾತ್ರವೇ ಸೆಂಗಾರ್ ವಿರುದ್ಧ ದಾಖಲಿಸಿ ಪ್ರಕರಣವನ್ನ ದುರ್ಬಲಗೊಳಿಸೋಕೆ ಯತ್ನಿಸಿದ್ದಾರೆ ಅನ್ನೋದು ಸಿಬಿಐ ತನಿಖೆಯ ವೇಳೆ ಬಯಲಾಗಿತ್ತು. ಆದರೆ ಸಿಬಿಐ ದೂರು ಆರೋಪಗಳನ್ನೆಲ್ಲ ಮೂಲೆಗೆ ಸರಿಸಿದ್ದ ಉತ್ತರ ಪ್ರದೇಶ ಸರ್ಕಾರ ತನ್ನ ಅಧಿಕಾರಿಗಳಿಗೆ ಕ್ಲೀನ್ ಚಿಟ್ ಕೊಟ್ಟು ಬಡ್ತಿ ನೀಡಿತ್ತು. ಆ ಅಧಿಕಾರಿಗಳು ಮೊದಲು ಹೊಂದಿದ್ದಕ್ಕಿಂತ ಹೆಚ್ಚಿನ ಶ್ರೇಣಿಯನ್ನ ಪಡೆದಿರೋದು ದಿ ವೈರ್, ಇಂಡಿಯನ್ ಎಕ್ಸ್‌ಪ್ರೆಸ್ ಮೊದಲಾದ ಪ್ರಮುಖ ಮಾಧ್ಯಮಗಳ ತನಿಖೆಯಿಂದ ಆ ನಂತರ ಗೊತ್ತಾಗಿತ್ತು. ನೇಹಾ ಪಾಂಡೆ 2016ರ ಫೆಬ್ರವರಿ 2ರಿಂದ 2017ರ ಅಕ್ಟೋಬರ್ 26ರ ಅವಧಿಯಲ್ಲಿ ಉನ್ನಾವೋದಲ್ಲಿ ಪೊಲೀಸ್ ಅಧೀಕ್ಷಕಿಯಾಗಿದ್ರು. 2017ರ ಜೂನ್ನಲ್ಲಿ ಬಿಜೆಪಿಯ ಸೆಂಗಾರ್ ಅಪ್ರಾಪ್ತಿಯ ಮೇಲೆ ಅತ್ಯಾಚಾರ ಎಸಗಿದ ಘಟನೆ ನಡೆದಿತ್ತು. ಆದರೆ ಸೆಂಗಾರ್ ವಿರುದ್ಧ ಗಂಭೀರ ಪ್ರಕರಣ ದಾಖಲಿಸುವಲ್ಲಿ ಆಕೆ ವಿಫಲರಾಗಿದ್ರು. 2017ರ ಡಿಸೆಂಬರ್ನಲ್ಲಿ ನೇಹಾ ಪಾಂಡೆ ನವದೆಹಲಿಯ ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಸಹಾಯಕ ನಿರ್ದೇಶಕರಾಗಿ ನೇಮಕಗೊಂಡ್ರು. ಅವರು 2009ರ ಐಪಿಎಸ್ ಬ್ಯಾಚ್ನ ರಾಜಸ್ಥಾನ ಕೇಡರ್ ಅಧಿಕಾರಿ. ಉನ್ನಾವೋದಲ್ಲಿ ನೇಹಾ ಪಾಂಡೆಯ ಜಾಗಕ್ಕೆ ಆಮೇಲೆ ಬಂದವರು ಪುಷ್ಪಾಂಜಲಿ ದೇವಿ. ಅವರು 2017ರ ಅಕ್ಟೋಬರ್ 27ರಿಂದ 2018ರ ಏಪ್ರಿಲ್ 30ರವರೆಗೆ ಪೊಲೀಸ್ ಸೂಪರಿಂಟೆಂಡೆಂಟ್ ಆಗಿದ್ರು. 2006ರ ಐಪಿಎಸ್ ಬ್ಯಾಚ್ನ ಮಣಿಪುರ ಕೇಡರ್ ಅಧಿಕಾರಿ ದೇವಿ ಅವರನ್ನ ಉನ್ನಾವೋ ಅತ್ಯಾಚಾರ ಪ್ರಕರಣ ರಾಷ್ಟ್ರವ್ಯಾಪಿ ಸುದ್ದಿಯಾದ ಕೂಡಲೇ ಉನ್ನಾವೋದಿಂದ ವರ್ಗಾವಣೆ ಮಾಡಲಾಯಿತು. ಆ ನಂತರ 2020ರ ಜನವರಿಯಲ್ಲಿ ಅವರನ್ನ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಹುದ್ದೆಗೆ ಏರಿಸಲಾಗಿತ್ತು. 2020ರ ಸೆಪ್ಟೆಂಬರ್ 8ರಂದು ರಾಜ್ಯ ಸರ್ಕಾರಕ್ಕೆ ಸಿಬಿಐ ಪತ್ರ ಬರೆದ 3 ವಾರಗಳ ನಂತರ ಅವರನ್ನ ಲಕ್ನೋದಲ್ಲಿ ರೈಲ್ವೆ ಪೊಲೀಸ್ ಡಿಐಜಿಯಾಗಿ ನೇಮಕ ಮಾಡಲಾಯಿತು. ಉನ್ನಾವೋ ಎಸ್ಪಿಯಾಗಿ ನೇಹಾ ಪಾಂಡೆ 17 ವರ್ಷದ ಅತ್ಯಾಚಾರ ಸಂತ್ರಸ್ತೆಯ ಮನವಿಯನ್ನ ಕಡೆಗಣಿಸಿದ್ದಾರೆ ಮತ್ತು ಪುಷ್ಪಾಂಜಲಿ ದೇವಿ ಸಂತ್ರಸ್ತೆಯ ಮನವಿಗೆ ಯಾವುದೇ ಗಮನ ನೀಡಲಿಲ್ಲ ಅಂತ ಸಿಬಿಐ ಆರೋಪಿಸಿದ್ದ ಬಗ್ಗೆ 2020ರ ಸೆಪ್ಟೆಂಬರ್ನಲ್ಲಿ ಪಿಟಿಐ ವರದಿ ಮಾಡಿತ್ತು. ಮತ್ತೊಬ್ಬ ಪೊಲೀಸ್ ಅಧಿಕಾರಿ ಅಷ್ಟಭುಜ್ ಸಿಂಗ್ ಅಪ್ರಾಪ್ತೆ ಮೇಲೆ ಅತ್ಯಾಚಾರ ನಡೆದ ಹೊತ್ತಲ್ಲಿ ಉನ್ನಾವೋದ ಹೆಚ್ಚುವರಿ ಎಸ್ಪಿ ಆಗಿದ್ರು. 2020ರ ವೇಳೆಗೆ ಅವರು ಫತೇಪುರದ ಪಿಎಸಿ ಬೆಟಾಲಿಯನ್ನ ಕಮಾಂಡೆಂಟ್ ಆಗಿದ್ರು. 1999ರಲ್ಲಿ ರಾಜ್ಯ ಪೊಲೀಸ್ ಸೇವೆಗೆ ನೇಮಕಗೊಂಡಿದ್ದ ಅವರು 2019ರಲ್ಲಿ ಐಪಿಎಸ್ ಕೇಡರ್ಗೆ ಬಡ್ತಿ ಪಡೆದಿದ್ರು. ಪಿಟಿಐ ವರದಿ ಪ್ರಕಾರ ಅಷ್ಟಭುಜ್ ಸಿಂಗ್ ಕೂಡ ಸೆಂಗಾರ್ ವಿರುದ್ಧದ ದೂರುಗಳ ಬಗ್ಗೆ ಅಗತ್ಯ ಕ್ರಮ ತೆಗೆದುಕೊಳ್ಳದೆ ನಿರ್ಲಕ್ಷಿಸಿದ್ರು. ಅದಿತಿ ಸಿಂಗ್ ಜಿಲ್ಲಾಧಿಕಾರಿಯಾಗಿ 2017ರ ಜನವರಿ 24ರಿಂದ 2017ರ ಅಕ್ಟೋಬರ್ 25ರವರೆಗೆ ಅಧಿಕಾರದಲ್ಲಿದ್ದರು. ಅತ್ಯಾಚಾರ ಸಂತ್ರಸ್ತೆ ಬಾಲಕಿ ತನ್ನ ದುರವಸ್ಥೆಯ ಬಗ್ಗೆ ಅನೇಕ ಪತ್ರಗಳನ್ನು ಬರೆದಿದ್ರು, ಅದರ ಬಗ್ಗೆ ಅವರು ಯಾವುದೇ ಮಹತ್ವದ ಕ್ರಮ ತೆಗೆದುಕೊಂಡಿಲ್ಲ ಅನ್ನೋದು ಸಿಬಿಐ ಆರೋಪವಾಗಿತ್ತು. ಆದರೆ ಉನ್ನಾವೋದಿಂದ ವರ್ಗಾವಣೆ ಬಳಿಕ ಅದಿತಿ ಸಿಂಗ್ ಅವರನ್ನ 6 ತಿಂಗಳ ಕಾಲ ನೋಯ್ಡಾದ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಹೆಚ್ಚುವರಿ ಆಯುಕ್ತರನ್ನಾಗಿ ನೇಮಿಸಲಾಯಿತು. 2018ರ ಏಪ್ರಿಲ್ನಲ್ಲಿ ಅವರು ಹಾಪುರ್ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಆಗಿ ನೇಮಕಗೊಂಡರು.
ಅದಿತಿ ಸಿಂಗ್ ವಿರುದ್ಧದ ಸಿಬಿಐ ಆರೋಪಗಳೆಲ್ಲ ಆಧಾರ ರಹಿತ ಎಂದಿದ್ದ ಆದಿತ್ಯನಾಥ್ ಸರ್ಕಾರ ಅದಿತಿ ಸಿಂಗ್ಗೆ ಕ್ಲೀನ್ ಚಿಟ್ ಕೊಟ್ಟಿತ್ತು. ಆದರೆ ಆದಿತ್ಯನಾಥ್ ಸರ್ಕಾರದ ವಾದಕ್ಕೂ ಸಂತ್ರಸ್ತೆ ಮತ್ತು ಆಕೆಯ ಕುಟುಂಬದವರ ವಾದಕ್ಕೂ ಹೊಂದಿಕೆಯಾಗುವುದಿಲ್ಲ ಅನ್ನೋದನ್ನ ವರದಿಗಳು ಬಹಿರಂಗಪಡಿಸಿವೆ. ದಿ ಪ್ರಿಂಟ್ ವರದಿ ಪ್ರಕಾರ ಸೆಂಗಾರ್ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಿಸೋಕೆ ಸಂತ್ರಸ್ತೆ 2017ರ ಆಗಸ್ಟ್ನಲ್ಲಿ ಪೊಲೀಸರನ್ನ ಸಂಪರ್ಕಿಸಿದ್ರು. ಆದರೆ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿರಲೇ ಇಲ್ಲ. ಪೊಲೀಸರ ನಿಷ್ಕ್ರಿಯತೆಯನ್ನ ಪ್ರತಿಭಟಿಸಿ ಲಕ್ನೋದಲ್ಲಿ ಮುಖ್ಯಮಂತ್ರಿ ನಿವಾಸದ ಹೊರಗೆ ಸಂತ್ರಸ್ತೆ ಆತ್ಮಹತ್ಯೆಗೆ ಯತ್ನಿಸಿದ ನಂತರ 2018ರ ಏಪ್ರಿಲ್ನಲ್ಲಿ ಸೆಂಗಾರ್ ವಿರುದ್ಧ ಎಫ್ಐಆರ್ ದಾಖಲಿಸಲಾಯಿತು. ಆಗ ಅತ್ಯಾಚಾರ ನಡೆದು 8 ತಿಂಗಳುಗಳೇ ಕಳೆದಿದ್ವು. ಆದಿತ್ಯನಾಥ್ ಸರ್ಕಾರ ಸೆಂಗಾರ್ ರಕ್ಷಣೆಗೆ ನಿಂತಿದೆ, ಅದು ಹತ್ರಾಸ್ನಲ್ಲಿರುವ ಅಪರಾಧಿಗಳನ್ನು ರಕ್ಷಣೆ ಮಾಡುವುದಕ್ಕೆ ಬಯಸಿದೆ ಅಂತ ನಿವೃತ್ತ ಅಧಿಕಾರಿ ಸೂರ್ಯ ಪ್ರತಾಪ್ ಸಿಂಗ್ ಹೇಳಿರುವುದನ್ನು ಉಲ್ಲೇಖಿಸಿ ನ್ಯೂಸ್ ಲಾಂಡ್ರಿ 2020ರ ಅಕ್ಟೋಬರ್ನಲ್ಲಿ ವರದಿ ಮಾಡಿತ್ತು. ಸಿಬಿಐನ ಶಿಫಾರಸು ಕಾನೂನುಬದ್ಧವಾಗಿ ಇರಲಿಲ್ಲ ಅನ್ನೋದರ ಬಗ್ಗೆನೂ ಸೂರ್ಯ ಪ್ರತಾಪ್ ಸಿಂಗ್ ಗಮನ ಸೆಳೆದಿದ್ರು. ಪ್ರಾಥಮಿಕ ವರದಿಯಲ್ಲಿ ಸಿಬಿಐ ಈ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅನ್ನೋದನ್ನ ಸೂಚಿಸಿತ್ತು. ಸರ್ಕಾರ ಆರಂಭದಲ್ಲೇ ಅವರನ್ನ ದೋಷ ಮುಕ್ತಗೊಳಿಸುವ ಬದಲು ಇಲಾಖಾ ವಿಚಾರಣೆ ನಡೆಸಬೇಕಿತ್ತು. ಆದರೆ ಸರ್ಕಾರ ಪಕ್ಷಪಾತಿಯಾಗಿದೆ ಮತ್ತು ಅಪರಾಧಿಗಳ ರಕ್ಷಣೆಗೆ ನಿಂತವರ ಪರ ಇದೆ ಅನ್ನೋದು ಇದರಿಂದ ಗೊತ್ತಾಗತ್ತೆ ಅಂತ ಸೂರ್ಯ ಪ್ರತಾಪ್ ಸಿಂಗ್ ಹೇಳಿದ್ದನ್ನ ನ್ಯೂಸ್ ಲಾಂಡ್ರಿ ವರದಿ ಉಲ್ಲೇಖಿಸಿದೆ. ಕ್ರಿಮಿನಲ್ ಪ್ರಕರಣದಲ್ಲಿ ಅಪರಾಧಿ ಅಂತ ಸಾಬೀತಾದ್ರೆ ಮತ್ತು ಕನಿಷ್ಠ 24 ಗಂಟೆಗಳ ಕಾಲ ಜೈಲಿನಲ್ಲಿದ್ದರೆ ಅಥವಾ ಇಲಾಖಾ ವಿಚಾರಣೆ ನಂತರ ಅವರಿಗೆ ದೊಡ್ಡ ಶಿಕ್ಷೆಯಾದರೆ ಅಂತಹ ಅಧಿಕಾರಿಗೆ ಬಡ್ತಿ ಸಿಗದೆ ಹೋಗಬಹುದು ಅಂತ ಸೇವಾ ನಿಯಮಗಳು ಹೇಳುತ್ತೆ. ಆದರೆ ಸಿಬಿಐ ಶಿಫಾರಸು ಮಾಡ್ತು ಅನ್ನೋ ಕಾರಣಕ್ಕೆ ಬಡ್ತಿ ನಿಲ್ಲಿಸೋಕೆ ಸಾಧ್ಯವಿಲ್ಲ. ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಸುಪ್ರೀಂ ಕೋರ್ಟ್ ಶಿಫಾರಸು ಮಾಡಿರುವ ಪ್ರಕರಣಗಳೇ ಬಹಳಷ್ಟಿವೆ ಮತ್ತು ರಾಜ್ಯ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಸೂರ್ಯ ಪ್ರತಾಪ್ ಸಿಂಗ್ ಹೇಳಿರೋದು ವರದಿಯಲ್ಲಿದೆ. ಅಧಿಕಾರಿಗಳು ಜನರಿಗೆ ಉತ್ತರದಾಯಿ ಆಗೋದಕ್ಕಿಂತ ಹೆಚ್ಚಾಗಿ ದಬ್ಬಾಳಿಕೆ ಮಾಡೋರಿಗೆ ಉತ್ತರದಾಯಿ ಆಗಿರ್ತಾರೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ. ಸೂರ್ಯ ಪ್ರತಾಪ್ ಸಿಂಗ್ ಅವರೇ ಹೇಳಿದ್ದಂತೆ ಅಧಿಕಾರಿಗಳು ರಾಜಕೀಯ ಒತ್ತಡಕ್ಕೆ ಮಣಿಯದೇ ಇದ್ದ ಎಷ್ಟೋ ಸಂದರ್ಭಗಳು ಇವೆ. ಆದರೆ ಕಾಲ ಬದಲಾಗಿದೆ ಮತ್ತು ಎಲ್ರಿಗೂ ಇವತ್ತು ತಮ್ಮ ಹುದ್ದೆ ಉಳಿಯೋದು ಬೇಕಾಗಿದೆ. ಉನ್ನಾವೋ ಸಂತ್ರಸ್ತೆಯ ಸಂಕಟದ ಕತೆ ಎಂಥದ್ದಾಗಿತ್ತು ಅನ್ನೋದನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಅತ್ಯಾಚಾರಿಯ ಬೆಂಬಲಕ್ಕೆ ನಿಂತಿದ್ದ ಅಧಿಕಾರಿಗಳೆಲ್ಲ ಆದಿತ್ಯನಾಥ್ ಸರ್ಕಾರದ ಕೃಪೆಯಲ್ಲಿ ಉನ್ನತ ಸ್ಥಾನಗಳನ್ನು ಪಡೆಯುತ್ತಾ ಆರಾಮಾಗೇ ಇದ್ದಾರೆ ಅನ್ನೋದು ಘೋರ ಸತ್ಯ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.